ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಒತ್ತಡ 10ನೇ ಪ್ರಶ್ನೆ. ಒತ್ತಡವನ್ನು ವ್ಯಾಖ್ಯಾನಿಸಿ. ಒತ್ತಡ ಅಂತ ಏನು? ಒಂದು ಏಕಮಾನ ವಿಸ್ತೀರ್ಣದ ಯೋಗ ಬಲವೇ ಒತ್ತಡ. ನಾಳೆ ಪರೀಕ್ಷೆ ಇದೆ, ಇವತ್ತು ಓದಾಗಿಲ್ಲ ಅನ್ನೋದೇ ಒತ್ತಡ ಅಂತ ಬರಿಬಾರ್ದು, ಸರಿನಾ? ಒತ್ತಡ, ವೈಜ್ಞಾನಿಕ ಒತ್ತಡ ಅಂದ್ರೆ ಏನು? ಒಂದು ಏಕಮಾನ ವಿಸ್ತೀರ್ಣದ ಮೇಲೆ, ಒಂದು ಏಕಮಾನ ವಿಸ್ತೀರ್ಣ ಅಂದ್ರೆ ಉದ್ದ ಎಲ್ಲದು 1 ಮೀಟರ್ ಇದೆ ಅಂತ ಇಟ್ಕೊಳ್ಳಿ. ಇದು 1 ಮೀಟರ್ ಇದೆ, ಉದ್ದ ಕೂಡ 1 ಮೀಟರ್ ಇದೆ. ಅವಾಗ ಇದರ ಮೇಲೆ ಎಷ್ಟು ಬಲ ವರ್ತಿಸ್ತಾ ಇದೆ ಅದನ್ನ ಏನಂತ ಕರೀತಾರೆ? ಒತ್ತಡ ಅಂತ ಕರೀತಾರೆ. ಈಗ ನಾವು ಒತ್ತಡವನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಅನುಭವಿಸಿರ್ತೀವಿ. ನಾವು ನಮ್ಮ ಮೇಲೆ ಯಾವಾಗ್ಲೂ ವಾತಾವರಣದ ಒತ್ತಡ ಆಗ್ತಾ ಇರುತ್ತೆ, ಆದ್ರೆ ಅದ್ ನಮ್ಗೆ ಅನುಭವಕ್ಕೆ ಬರುವುದಿಲ್ಲ ಅಷ್ಟೇ. ಆದ್ರೆ ವಾತಾವರಣದ ಒತ್ತಡ ಯಾವಾಗ್ಲೂ ನಮ್ಮ ಮೇಲೆ ಇದ್ದೇ ಇರುತ್ತೆ. ಆದ್ರೆ ನಾವು ಅದೇ ನೀರಿಗೆ ಹೋದಾಗ, ನಾವು ಈಜ್ಲಿಕ್ಕೆ ಅಂತ ಹೋದಾಗ, ನೀರಿನಲ್ಲಿ ಇಳಿದಾಗ ಅವಾಗೆ ನಮಗೆ ಒತ್ತಡದ ಅನುಭವ ಆಗ್ತದೆ ಅಲ್ವಾ? ನೀರಿನಲ್ಲಿ ಕೆಳಕ್ಕೆ ಹೋದಂತೆ ನಮಗೆ ಒತ್ತಡ ಜಾಸ್ತಿ ಆಗಿರೋ ಫೀಲ್ ಬರ್ತಾ ಇರುತ್ತೆ. ಈಗ ಹೇಗೆ ನಾವು ಒಂದು ರಶ್ ಇದೆ ಅಂತ ಇಟ್ಕೊಳ್ಳಿ, ಆ ರಶ್ಶಿನ ಮಧ್ಯದಲ್ಲಿ ನಿಂತ್ಕೊಂಡಿದೀವಿ, ಅವಾಗ ನಮ್ಮನ್ನ ಜನ ತಳ್ತಾ ಇರ್ತಾರಲ್ಲ, ಅದೇ ತರ ನಮ್ಮ ಸುತ್ತ ಇರುವಂತಹ ಗಾಳಿ ನಮ್ಮನ್ನ ತಳ್ತಾ ಇದೆ, ಎಲ್ಲಾ ದಿಕ್ಕಿನಿಂದನೂ ತಳ್ತಾ ಇದೆ. ಆದ್ರೆ ನಮಗದು ಗೊತ್ತಾಗ್ತಾ ಇಲ್ಲ, ಅಷ್ಟೇ ವ್ಯತ್ಯಾಸ. ಅಲ್ಲಿ ಜನರು ಇರೋದ್ರಿಂದ ನಮಗದು ಗೊತ್ತಾಗ್ತಾ ಇದೆ, ಇಲ್ಲಿ ಗಾಳಿ ತಳ್ತಾ ಇರುವಂತದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದು ಎಲ್ಲಾ ದಿಕ್ಕಿನಿಂದ ತಳ್ತಾ ಇರುವಂತದ್ದಕ್ಕೆ ನಮ್ಗೆ ಅದು ಎಕ್ಸ್ಪೀರಿಯನ್ಸ್, ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ, ಅನುಭವಕ್ಕೆ ಬರ್ತಾ ಇಲ್ಲ. ಆದ್ರೆ ವಾತಾವರಣದ ಒತ್ತಡ ಯಾವಾಗ್ಲೂ ನಮ್ಮ ಮೇಲೆ ಇದ್ದೇ ಇರ್ತದೆ. ಇಲ್ಲಿ ಒತ್ತಡವನ್ನ ವ್ಯಾಖ್ಯಾನಿಸಿ ಅಂತ ಕೊಟ್ಟಾಗ ಯಾವಾಗ್ಲೂ ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವ ಬಲವೇ ಒತ್ತಡ ಅಂತ ಹೇಳ್ತೀವಿ. ಒತ್ತಡದ SI ಏಕಮಾನ ಗೊತ್ತಿದ್ಯಾ? ಅವ್ರು ಕೇಳಿಲ್ಲ, ನಾವು ತಿಳ್ಕೊಳ್ಳೋಣ. ಒತ್ತಡದ SI ಏಕಮಾನ ಅಂದ್ರೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಬರಿತೀವಿ. ಯಾಕೆಂದ್ರೆ ಬಲದ ಏಕಮಾನ ನ್ಯೂಟನ್ ಇರುತ್ತೆ, ವಿಸ್ತೀರ್ಣದ ಏಕಮಾನ ಏನಿರುತ್ತೆ? ಮೀಟರ್ ಸ್ಕ್ವೇರ್ ಇರುತ್ತೆ.